ಜೊತೆಗಿದ್ದಾರೆ ಟಗರು ಪುಟ್ಟಿ ಮನ್ವಿತಾ ಅವರೇ ಒಂದು ಹಾಕೊಳ್ಳೋಣ ಅಂತಂದ್ರೆ ನಿಮ್ಮ ಡ್ರೆಸ್ ತುಂಬಾ ಅಡ್ಡ ಬರ್ತಾ ಇದೆ ನನಗೆ. ಓಕೆ, ಇಲ್ಲ ಸಕ್ಕತ್ತಾಗಿದೆ ನಿಮ್ಮ ಔಟ್ಫಿಟ್. ವಾಟ್ ಇಸ್ ಇಟ್ ಕಾಲ್ಡ್? ಇದು ಜಿಯೋ ಲೀನೋ ಅಂತ ಹೇಳ್ಬಿಟ್ಟು ಕತಾರ್ ಬೇಸ್ ಡಿಸೈನರ್ ಅವ್ರು ಮಾಡಿರೋದು. ಸೊ ಸ್ಟೈಲಿಂಗ್ ಮಾಡಿರೋದು ಆಕಾಂಕ್ಷಾ ಕಪೂರ್ ಅಂತ. ಸೊ ಜೊತೆಗೆ ಮೇಕಪ್ ಮತ್ತೆ ಹೇರ್ ಎಲ್ಲಾನು ಕೂಡ ಈ ಕತಾರಿಂದಾನೇ ನನಗೆ ದೇ ಗಿವನ್ ಮಿ ಸಚ್ ಹಾಸ್ಪಿಟಾಲಿಟಿ ಅಂಡ್ ವಾರ್ಮ್ತ್. ಐ ಮಸ್ಟ್ ಸೇ ತುಂಬಾನೇ ಖುಷಿ ಆಯ್ತು ನನಗಂತೂ. ಇವತ್ತು ನಾಮಿನೇಟ್ ಬೇರೆ ಆಗಿದ್ದೀನಿ ಈ ಟಗರುಗೆ. ಸುಮಾರು ಧಮಾಕಗಳಿದೆ ಇವತ್ತು ನಿಮಗೆ. ಹೌದು. ಓಕೆ, ನಿಮ್ಮ ಡ್ರೆಸ್ ಎಲ್ಲ ಕಾಣಿಸ್ತಾ ಇದೆ ಅದು. ಸೊ ಮತ್ತೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಡ್ರೆಸ್ ಬಗ್ಗೆ? ಡ್ರೆಸ್ ಬಗ್ಗೆ ಏನು ಹೇಳೋದು, ಐ ಆಮ್ ಜಸ್ಟ್ ವೇರಿಂಗ್ ಅದೇ ಹೇಳದ್ನಲ್ಲ, ಡಿಸೈನರ್ ಕಾಲ್ಡ್ ಜಿಯೋಲಿನೋ ಅಂತ ಹೇಳ್ಬಿಟ್ಟು. ನನಗೆ ಕಾಸ್ಟ್ಯೂಮ್ಗಿಂತ ಜಾಸ್ತಿ ಇದನ್ನ ಹೊತ್ಕೊಂಡು ಹೋಗ್ಬೇಕಲ್ಲ, ಅದೇ ದೊಡ್ಡ ಟೆನ್ಷನ್ ಆಗಿರೋದು. ಇದನ್ನ ನಾನು ಎತ್ಕೊಂಡು ಹೋಗ್ತಿದೀಯೋ, ನಾನು ಇದನ್ನ ಎತ್ಕೊಂಡು ಹೋಗ್ತಾ ಇದೀನೋ ದೇವರಿಗೆ ಗೊತ್ತು. ಆದರೆ ಒಳಗಡೆ ನಮ್ಮೆಲ್ಲ ಫೆಟರ್ನಿಟಿಯಿಂದ ಸೌತ್ ಫೆಟರ್ನಿಟಿ ಇವತ್ತು ತೆಲುಗು ಮತ್ತು ಕನ್ನಡ ಆಗ್ತಿದೆ, ನಾಳೆ ತಮಿಳ್ ಮತ್ತು ಮಲಯಾಳಂ. ಸೊ ನಮಗೆ ವರ್ಷಕ್ಕೆ ಒಂದ್ಸತಿ ಒಂದು ಫೆಸ್ಟಿವಲ್, ಸಿನಿಮಾ ಹಬ್ಬ ಥರ ನಮಗೆ. ಸೊ ಸಿನಿಮಾ ಅಂತ ಹೇಳಿದ್ರೆ ಒಂದು ಮ್ಯಾಜಿಕ್ ಅದು. ಸೊ ಆ ಒಂದು ಮ್ಯಾಜಿಕ್, ಅದ್ರ ಹಿಂದ್ಗಡೆ ಇರೋ ಒಂದು ಥಿಯರಿನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ. ಬಿಕಾಸ್ ಆ ಲಾಜಿಕ್ಕು, ಆ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ತೀವಲ್ವಾ. ಸೊ ನಾವು ಎದುರುಗಡೆ ನೀವು ಎದುರುಗಡೆ ಸಣ್ಣ ಕಾಣಿಸ್ತೀರಾ, ಸ್ಕ್ರೀನಲ್ಲಿ ದಪ್ಪ ಕಾಣಿಸ್ತೀರಾ, ಕೆಲವರು ದಪ್ಪ ಕಾಣಿಸ್ತಾರೆ, ಎದುರುಗಡೆ ಸಣ್ಣ ಕಾಣಿಸ್ತಾರೆ. ಸೊ ಇದು ಹೆಂಗೆ, ಇದು ಈ ಪ್ರಾಸೆಸ್ ಹೆಂಗೆ ಯಾರಿಗೂ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಆಲ್ ಲೈಕ್ ಒಂದು ಗಾಡ್ ಗಿಫ್ಟೆಡ್ ಸಿನಿಮಾಗೆ ಇರೋದು, ಒಂದು ಆರ್ಟಿಸ್ಟಿಗೆ ಇರೋ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಅದು. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಆಮೇಲೆ ನಿಮ್ಮ ಪಾತ್ರದ ಬಗ್ಗೆ ಈ ಸಿನಿಮಾ ಬಗ್ಗೆ ಕೇಳ್ಬೋದಾ? ಏನು ಮಾಡ್ತೀರಾ? ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್. ಸೊ ನಂದೇ ಫಸ್ಟ್ ಹಾಡು ಯಾವುದು? ಮೆಂಟಲ್ ಹೋ ಜಾವ. ಓಕೆ, ಸೊ ಮೇ ಬಿ ಇನ್ನು 10 ವರ್ಷ ಬಿಟ್ಟರು ಅದೇ ಹಾಡಿಗೆ ಪರ್ಫಾರ್ಮ್ ಮಾಡಿಸ್ತಾರೆ ನನಗೆ ಎಲ್ಲ ಕಡೆನೂ. ಸೊ ಅದು ಬಿಟ್ಟರೆ ನಾನು ಒಂದು ಅಮರ್ ಸಿನಿಮಾದ ಒಂದು ಹಾಡು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಜೋರು ಪಟ್ಟು ಅಂತ. ಆಮೇಲೆ ಸುದೀಪ್ ಸರ್ದು ರನ್ನ ಸಿನಿಮಾದ ಒಂದು ಹಾಡು. ಸೊ ಎಲ್ಲ ಮೂರು ಸಾಂಗ್. ಮೈ ಗುಡ್ನೆಸ್, ನಿಮ್ಮ ಎನರ್ಜಿಗೆ ಆಕ್ಚುಲಿ 3 ಕಮ್ಮಿನ ಹೇಳ್ಬೇಕು ಅಂತಂದ್ರೆ, ಟಗರಿಗೆ ಆಕ್ಚುಲಿ ಒಂದು 5 ಅಲ್ಲ 6 ಹಾಡು ಕೊಟ್ರು ಗುಮ್ಮಿ ಬಿಸಾಕ್ಬಿಡತ್ತೆ ಹೇಳ್ಬೇಕು ಅಂತಂದ್ರೆ. ವೆರಿ ನೈಸ್. ಓಕೆ, ಅದ್ಭುತವಾದ ಡ್ರೆಸ್ ಅಂತೂ ಮಾಡ್ಕೊಂಡು ಬಂದಿದ್ದೀರಾ, ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದೀರಾ. ಸೊ ಇದು ಪೆಂಟಲೂನ್ ಸಿನಿಮಾ ಆಗಿರೋದ್ರಿಂದ ಅವರು ಸಿಕ್ಕಾಪಟ್ಟೆ ಸ್ಟೈಲಿಶ್ ನಮ್ಮ ಪೆಂಟಲೂನ್ಸ್ ಅವರು ಕೂಡ. ಸೊ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟ ಒಂದು 2 ಪ್ರಶ್ನೆ ಕೇಳ್ಬಿಟ್ಟು, ಓಕೆನಾ? ಸೊ ವಾಟ್ ಈಸ್ ಒನ್ ಸ್ಟೈಲ್ ಟಿಪ್ ಯು ವುಡ್ ಲೈಕ್ ಟು ಶೇರ್ ವಿತ್ ಯುವರ್ ಫ್ಯಾನ್ಸ್? ಏನೂ ಇಲ್ಲ, ನಿಮಗೆ ಕಂಫರ್ಟ್ ಆಗೋ ಬಟ್ಟೆ ಏನಿರುತ್ತೆ ಅದನ್ನೇ ಹಾಕೊಳ್ಳಿ, ಅದೇ ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ ಅಷ್ಟೇ. ಎಲ್ಲರೂ ಸುಮಾರು ಜನ ಹೌದಾ? ಯಾಕಂದ್ರೆ ಇದೊಂದು ಕಾಮನ್ ಆನ್ಸರ್ ಇದು. ಯಾಕೆಂತ ಹೇಳಿದ್ರೆ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ನಾವು ಬೇರೇನೋ ಹಾಕೊಳಕ್ ಹೋದ್ರೆ ನಮಗೂ ಮನ್ಸಲ್ಲಿ ಅದೊಂದು ಕಾನ್ಫಿಡೆನ್ಸ್ ಇರಲ್ಲ. ಸೊ ಯಾವತ್ತು ನಾವು ಒಂದು ಕಾನ್ಫಿಡೆಂಟ್ ಬೂಸ್ಟರ್ ಅಂತ ಹೇಳಿದಾಗ ಒಂದು ಒಳ್ಳೆ ಔಟ್ಫಿಟ್ ಅಂಡ್ ನಾವು ಹಾಕೋ ಬಟ್ಟೆ ಮಾತಾಡುತ್ತೆ ಅಂತ ಹೇಳ್ತಾರಲ್ಲ, ಅದು 100% ನಿಜ. ಅದು ಹೌದು, ಕ್ಯಾರಿ ಮಾಡೋಕೆ ಗೊತ್ತಿರಬೇಕು, ನಾವೇನೇ ಬಟ್ಟೆ ಹಾಕೋದು. ಸೊ ಕಂಫರ್ಟಬಲ್. ಈಗ ನೋಡಿ ನಾನು ಹಾಕೊಂಡಿದ್ದೀನಿ, ನಾನು ಪೋಸ್ ಮಾಡ್ಬೋದು ಚೆನ್ನಾಗಿ, ಬಟ್ ನಡಿಬೇಕಾದ್ರೆ ಇದನ್ನ ಹೊತ್ಕೊಂಡು ಹೋಗೋದಿದೆಯಲ್ಲ, ಇದ್ರಿಗಿಂತ ಪೇನ್ ಬೇರೆ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಡಿಸೈಡ್ ಮಾಡಿದ್ದೀನಿ, ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಚೆನ್ನಾಗಿದ್ರು ಬಟ್ಟೆ ಆಬ್ವಿಯಸ್ಲಿ ಕಂಫರ್ಟ್ ಝೋನಲ್ಲಿ ಇರಬೇಕು ಅಂತ. ಓಕೆ, we'll move on to the other question. Who is your style icon? My style icon, Alia Bhatt. Yeah. Good icon. Good choice nimdu. Okay, how would you describe your style in a word? Style in a word, confidence. Yeah. That's good. ಅರ್ಥ ಆಗ್ತದೆ ನಿಮ್ಮ ಕಾನ್ಫಿಡೆನ್ಸ್, ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆನೇ ಇದೆ. ಓಕೆ, ಥ್ಯಾಂಕ್ಸ್ ಅ ಲಾಟ್ ಅನಿತಾ. ಇಟ್ ವಾಸ್ ಪ್ಲೆಜರ್ ಹ್ಯಾವಿಂಗ್ ಯು ಹಿಯರ್. ಎಂಜಾಯ್ ಮಾಡಿ ಶೋನ. ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಐ ವಿಶ್ ಇದ್ರಲ್ಲಿ ಬರ್ತಾ ಇದ್ದೆ. ಇರ್ಲಿ, ಪರವಾಗಿಲ್ಲ, ಬನ್ನಿ ಒಂದು 2 ವರ್ಷ ಆಮೇಲೆ ನೀವು ಬರ್ತೀರಾ ನಮ್ಮ ಜೊತೆ ರೆಡ್ ಕಾರ್ಪೆಟ್ ಅಲ್ಲಿ. ಪ್ರತಿ ವರ್ಷನೂ ಹೇಳ್ತಿರ್ತೀರಾ ಇದನ್ನ. ಹಾಗೆ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್.